ಹೇಳ್ಬೇಕಂದ್ರೆ ನಮ್ಮ ತಂದೆದು ಒಂದು ಕನಸು. ಒಂದು ದುಃಖಕರ ವಿಷಯ ಏನಂದರೆ ಅವರು ಇವಾಗಿಲ್ಲ ನಮ್ಮ ಜೊತೆ. ಆದ್ರೂ ನನಗೆ ಹೆಮ್ಮೆ ಇದೆ, ನಾನು ಅವ್ರ ಮಗಳಾಗಿ ಅವರ ಕನಸನ್ನ ನೆರವೇರಿಸಿದ್ದೀನಿ ಅಂತ. ಈ ಸಮಯದಲ್ಲಿ ನಾನು ಇಬ್ಬರು ವ್ಯಕ್ತಿಗಳಿಗೆ ನನ್ನ ಮನಸಾರೆ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ನನ್ನ ಹಸ್ಬೆಂಡು ಮತ್ತು ನಮ್ಮ ಅಣ್ಣ. ಅವ್ರು ಆ್ಯಕ್ಚುಲಿ ಇರಬೇಕಾಗಿತ್ತು ಇವತ್ತು. ಅವರು ಇವತ್ತು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತ. ಸೊ ಅದಕ್ಕೆ ನಾನು ಆ್ಯಕ್ಚುಲಿ IT ಬ್ರೇಕ್ ತೊಗೊಂಡು ಒಂದು 2 years ಬ್ರೇಕ್ ತೊಗೊಂಡು ನಾನು ಕೂಡ ಅಜಿಮ್ ಪ್ರೇಮ್ಜಿ ಯೂನಿವರ್ಸಿಟಿನಲ್ಲಿ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಜಾಯ್ನ್ ಆಗಿದ್ದೀನಿ. ಸೊ ಇಬ್ಬರೂ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಸೊ ಆನೇಕಲ್ ತಾಲೂಕಿನ ಯಡವನಹಳ್ಳಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಸೂರ್ಯನಗರ 3ನೇ ಹಂತದಲ್ಲಿ ಶ್ರೀಮತಿ ವೀಣಾ ಸುನೀಲ್ ರೆಡ್ಡಿರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಕಿಡ್ಜಿ ಪ್ರೀ ಸ್ಕೂಲ್. ಇನ್ನು ನೂತನವಾಗಿ ಪ್ರಾರಂಭಗೊಂಡ ಕಿಡ್ಜಿ ಪ್ರೀ ಸ್ಕೂಲ್ಗೆ ಮತ್ತು ಗಣ್ಯರು ಹಾಗೂ ಅತಿಥಿಗಳು ಚಾಲನೆ ನೀಡಿ ಶುಭ ಹಾರೈಸಿದ್ರು. ಇನ್ನು ಈ ವೇಳೆ ಕಿಡ್ಜಿ ಪ್ರೀ ಸ್ಕೂಲ್ನ ಮಾಲೀಕರಾದ ಶ್ರೀಮತಿ ವೀಣಾ ಸುನೀಲ್ ರೆಡ್ಡಿರವರು ಮಾತನಾಡಿ, ಈ ಭಾಗದಲ್ಲಿ ಮಕ್ಕಳಿಗಾಗಿ ಒಂದು ಕಿಡ್ಜಿ ಪ್ರೀ ಸ್ಕೂಲ್ ಪ್ರಾರಂಭಿಸಿ ಆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಕಲಿಸಬೇಕು ಎಂಬುದು ನಮ್ಮ ತಂದೆಯವರ ಕನಸಾಗಿತ್ತು. ಆದರೆ ಇಂದು ನಮ್ಮ ಜೊತೆಗೆ ನಮ್ಮ ತಂದೆಯವರು ಇಲ್ಲ, ಆದರೆ ಅವರ ಕನಸು ಇಂದು ನನಸಾಗಿದೆ ಎಂದು ಹೇಳಿದರು. ನಮ್ಮ ಕಿಡ್ಜಿ ಪ್ರೀ ಸ್ಕೂಲ್ನಲ್ಲಿ ಭದ್ರತೆಗೆ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ವಿಶೇಷವಾಗಿ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತೆಗೆಯುವುದು ಮತ್ತು ಕಲಿಕೆಗೆ ಹೆಚ್ಚಿನ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಎಲ್ಲ ರೀತಿಯಾದ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಜೊತೆಗೆ ನುರಿತ ಶಿಕ್ಷಕರು, CCTV ಅಳವಡಿಕೆ, ಕ್ರೀಡೆಗಳಿಗೆ ಉತ್ತೇಜನ, ವಾಹನ ಸೌಲಭ್ಯ ಮತ್ತು ಡ್ಯಾನ್ಸ್ ಕ್ಲಾಸ್, ಸಂಗೀತ ಕ್ಲಾಸ್, ಟ್ಯೂಷನ್ ಕ್ಲಾಸಸ್ ಮತ್ತು ಮಧ್ಯಮ ವರ್ಗದ ಜನರಿಗೆ ಹೊರೆಯಾಗದ ರೀತಿಯಲ್ಲಿ ಶುಲ್ಕವನ್ನು ಸಹ ನಿಗದಿಪಡಿಸಲಾಗಿದ್ದು, ಯಡವನಹಳ್ಳಿ, ಜಿಗಳ ಗ್ರಾಮ ಮತ್ತು ಹಾಗೂ ಸೂರ್ಯನಗರ 3ನೇ ಹಂತದಲ್ಲಿರುವ ನಿವಾಸಿಗಳು ಒಮ್ಮೆ ನಮ್ಮ ಕಿಡ್ಜಿ ಪ್ರೀ ಸ್ಕೂಲ್ಗೆ ಭೇಟಿ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರು, ಅತಿಥಿಗಳು ಮತ್ತು ಶ್ರೀಮತಿ ವೀಣಾ ಸುನೀಲ್ ರೆಡ್ಡಿರವರ ಕುಟುಂಬದವರು, ಸ್ನೇಹಿತರು, ಹಿತೈಷಿಗಳು ಭಾಗವಹಿಸಿದರು. ನಮಃ ಕರ್ಪೂರ ಉತ್ತರ ನಿರಾಜನಂ ದರ್ಶನ ಗೋವಿಂದ ಮಹಾಗಣಪತಿ ಸ್ವಾಮಿ ಮಹಾರಾಜ ಕಿ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂ ಸಕಂ ವಿಲಾಸಿ ಲೋಕ ರಕ್ಷಕಂ ಮಹಾಗಣೇಶ ಪಂಚರತ್ನಮಾದರೇಣ ಯೋನ್ಮಹಂ.
the school, I've seen my parents, my brother, my uncle, and so many people working so hard to make this dream come true. I'm sure this will become a great success. Everyone, please show your support towards the school. This is Veena, my friend. I'm very happy to see like she opening the school, Kidsy. So this was a very big dream for her father. So she used to tell me about this always, like she wanted to open a school. So I'm very happy for her. So I want her to grow, like seeing the kids, and having a school is not that easy. But I think loving the kids, we can do anything. And with God's grace and Almighty God's grace, I want her to be like, she should see only success in life. Experience, yes. So I have also have run a school before, like some 6-7 years back. So I can just feel that now. I am just in goosebumps. Actually, I'm very happy to see her and coming and seeing a school, which I am getting all my memories, like what I had before. ನಮಗೆ ತುಂಬ ಶ್ರಮದಿಂದ 1 ವರ್ಷದಿಂದ ನಮ್ಮ ಮಗಳು ಕಷ್ಟ ಬಿದ್ದು ಈ ಸ್ಕೂಲ್ ಕಟ್ಟಿದ್ದಾಳೆ. ನಾವು ಸ್ವಲ್ಪ ಲೇಟ್ ಮಾಡಿಬಿಟ್ವಿ, ಅದು ಕೆಲಸ ಆಗಿಲ್ಲ, ಲಾಸ್ಟಲ್ಲಿ ಕೆಲಸ ಮುಗ್ದಿಲ್ಲ. ಎಲ್ಲ ಹೋಗಿ ಮನೆಗಳ ಹತ್ರ ಎಲ್ಲ ಕೇಳಿದ್ದಕ್ಕೆ ಲೇಟ್ ಆಗೋಯ್ತು, ಅಲ್ಲಿ ಇಲ್ಲಿ ಸೇರಿಸ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ರು. ಮಾರ್ಚಿನಲ್ಲಿ ಆಗಿದ್ರೆ ತುಂಬ ಹುಡುಗರು ಸಿಕ್ಕೋರು, ಎಲ್ಲ ಫೆಸಿಲಿಟಿ ಚೆನ್ನಾಗೈತೆ, ಇಲ್ಲಿ ಜಾಗ ಚೆನ್ನಾಗೈತೆ, ನಾವು ಸೇರಿಸ್ತಾ ಇದ್ವಿ, ಹೋಗಿ ಅಲ್ಲಿ ಇಲ್ಲಿ ಸೇರಿಸ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ರು. ನೆಕ್ಸ್ಟ್ ಏನಾದರೂ ಮುಂದೆ ನಮಗೆ ಸಿಗ್ಬೋದು. ನೆಕ್ಸ್ಟು ಇವಾಗ ಜಾಸ್ತಿ 10 ಹುಡುಗಿ ಮಕ್ಕಳು ಸಿಕ್ಕಿದ್ದಾರೆ ಅಷ್ಟೇ. ನಾವು ಹೇಳ್ತಾ ಇರೋದು, ಅವರು ಇವಾಗಲೇ ಟೀಚರ್ಗಳು ಒಂದು ಸಿಕ್ಕಿದ್ದಾರೆ. ಮತ್ತು ನಮ್ಮ ಮಗಳು ಮುಂದೆ ಮಾಡಬೇಕು, ನಮ್ಮ ಯಜಮಾನ್ರು ಈ ಜಾಗ ಕೊಟ್ಟಿದ್ದು, ಅವ್ರಿಗೆ ತುಂಬ ಆಸೆ ಇತ್ತು ಈ ಸ್ಕೂಲ್ ಮಾಡಬೇಕು ಅಂತ. ಅವರು ಅಪ್ಪ ಇದ್ದಾಗ ಹೇಳ್ತಾ ಇದ್ರು ಈ ಸ್ಕೂಲ್ ಕಟ್ಟಬೇಕು ಅಂತ. ಅದೇ ಆಸೆ ಇಟ್ಕೊಂಡು ಬೇಡ ನಾನು ಮುಂಚೆನೇ ಕಟ್ಟಬೇಕು 5-6 ವರ್ಷದಾಗ ಅಂತ ಹೇಳ್ತಾ ಇದ್ರು ಅವರು. ಇವಾಗ ಇನ್ನು ಚಿಕ್ಕ ಮಕ್ಕಳು ಬೇಡ, ನಿನಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೆ ನಾನು. ಅದು ಅವ್ರ ಅಪ್ಪನ ಆಸೆ ನೆರವೇರಿಸ್ಬೇಕು ಅಂತ ಅವಳು ಅದೇ ಇದು ಮಡ್ಕೊಂಡು ಇವಾಗ ಅದೇ ಕಟ್ಟಿ ಅವರಿಬ್ರು ಗಂಡ ಹೆಂಡತಿ ಅವರು ನಮ್ಮ ಅಳಿಯನು ಅಷ್ಟೇ ಅವ್ರ ಮಾವನ ಆಸೆ ಈಡೇರಿಸಬೇಕು ಅಂತ ಶ್ರಮ ಪಟ್ಟು ಕಟ್ಟಿದ್ದಾರೆ. ಈ ಹುಡುಗ ಎಲ್ಲರೂ ಚೆನ್ನಾಗಿ ಅದೇ ಇದು ಚೆನ್ನಾಗಿ ನಡೆಸಬೇಕು ಅಂತ ನಾನು ಅವ್ನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಹುಡುಗರು ಸೇರಬೇಕಂದ್ರೆ ನಾವು ಫೆಸಿಲಿಟಿ ಎಲ್ಲ ಇರಬೇಕು, ಮತ್ತು ಅವ್ರಿಗೆ ಎಜುಕೇಷನ್ ಚೆನ್ನಾಗಿ ಕೊಡಬೇಕು. ಆ ಥರ ಕೊಟ್ರೇ ನಮಗೆ ಮಕ್ಕಳು ಸಿಕ್ಕೋದು. ಅವ್ರಿಗೆ ಯಾವಾಗಲೂ ನಾನು ಅಲ್ಲಿ ಇಲ್ಲಿ ಆಲ್ರೆಡಿ ಸುತ್ತಮುತ್ತ ಎಲ್ಲ ಹಳ್ಳಿಗಳೆಲ್ಲ ಹೋಗಿ ನಾನು ಸ್ಪೀಚ್ ಮಾಡಿ ನೋಡಿದೆ. ಈ ಥರ ಹೇಳಿದ್ರು, ಮುಂದಿನ ವರ್ಷಕ್ಕೆ ಸೇರಿಸ್ತೀವಿ, ಇವಾಗೆಲ್ಲ ಅಲ್ಲಿ ಇಲ್ಲಿ ಸೇರಿಸ್ಬಿಟ್ಟಿದ್ದೀವಿ, ನೀವು ಲೇಟ್ ಮಾಡಿದ್ರಿ, ಅದರಿಂದ ನಮಗೆ ಇದಾಯಿತು. ಇವಾಗ ನಾವು ಟ್ಯೂಷನ್ನು ಅದು ಮಾಡ್ಕೊಳ್ಳೋಣ ಅಂತ ಟ್ಯೂಷನ್ನು ಡ್ಯಾನ್ಸ್ ಪ್ರೋಗ್ರಾಮು ಏನೋ ಒಂದು ಇಲ್ಲಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀವಿ. ಯಾಕಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಲ್ವಾ. ಇವಾಗ ಮಕ್ಕಳು ಕಡಿಮೆ ಇದ್ದಾರೆ, ಅದನ್ನು ಅಲ್ಲಿ ಇಲ್ಲಿ ಹೋಗಿ ಹೇಳ್ತಾ ಇದ್ದೀವಿ, ಟ್ಯೂಷನ್ ಮಾಡ್ಕೊಳ್ಳಿ, ಏನಾದರೂ ಪ್ರಯೋಜನ ಆಗುತ್ತೆ, ಇಲ್ದಿದ್ರೆ ಸುಮ್ಮನೆ ನಾವು ದುಡ್ಡು ಹಾಕಿ ಕಟ್ಬಿಟ್ಟು ವೇಸ್ಟ್ ಆಗುತ್ತೆ ಅಂತ ಆ ಥರ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಈ ಥರ ಮುಂದುವರಿಸ್ರಿ, ಏನೋ ಒಂದು ಪ್ರೋಗ್ರಾಮ್ ಮಾಡ್ಕೊಂಡ್ರೆ ಏನೋ ಒಂದು ಪಾಪ ಕಷ್ಟ ಬಿದ್ದು ಕಟ್ಟಿರೋದಕ್ಕೆ ಮುಂದುವರಿತದೆ ಅಂತ. ಗುರುಭ್ಯೋ ನಮಃ. ರತ್ನಾಕರ ದೌತ ಪದಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜಶ್ರೀ ರತ್ನಾಢ್ಯಾಂ ವಂದೇ ಭಾರತ ಮಾತ್ರ. ವಿದ್ಯಾಸಂಸ್ಥೆಗಳಲ್ಲಿ ಪ್ರಾರಂಭ ಮಾಡೋದ್ರಲ್ಲಿ ಭಾರತ ದೇಶ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಯಶಸ್ವಿ ಸ್ಥಾನಕ್ಕೆ ಹೋಗ್ತಾ ಇದೆ. ಪುರಾತನ ಕಾಲದಿಂದಲೂ ನಮ್ಮ ಆದಿಕಾಲದಿಂದಲೂ ಈ ಗುರು ಪರಂಪರೆಯನ್ನು ಹೊಂದಿರತಕ್ಕಂಥ ಈ ರಾಷ್ಟ್ರ ಅನೇಕ ಗುರುಕುಲಗಳನ್ನು ಪ್ರಾರಂಭಿಸಿ ಈ ದಿನಗಳಲ್ಲಿ ಮತ್ತೆ ಗುರುಕುಲದ ಸ್ಥಿತಿಗೆ ಮತ್ತೆ ನಾವು ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಕೆಲವೊಂದು ವ್ಯಾಮೋಹಗಳಿಂದಾಗಿ, ಕೆಲವೊಂದು ವಿದೇಶಿ ಪ್ರಭಾವದಿಂದಾಗಿ ಇಂಗ್ಲಿಷ್ ತನವನ್ನು, ಅಂದರೆ ಇಂಗ್ಲಿಷ್ ಭಾಷೆ ಅಲ್ಲ, ಇಂಗ್ಲಿಷ್ ತನವನ್ನು ಅಳವಡಿಸಿಕೊಂಡಿದ್ದಂಥ ನಮ್ಮ ರಾಷ್ಟ್ರ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಭಾರತೀಯ ಪರಂಪರೆಯಿಂದ ಸಾಗ್ತಾ ಇರತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ. ಇವತ್ತು ಅದಕ್ಕೆ ಪೂರಕವಾಗಿ ನೋಡಿ ವಿದ್ಯಾ ಪ್ರಾರಂಭವನ್ನು ಮಾಡೋದಕ್ಕಾಗಿ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮ ನಡೆದಿದೆ, ಅಕ್ಷರಾಭ್ಯಾಸ ಕಾರ್ಯಕ್ರಮ. ಇದು ಭಾರತೀಯ ಪರಂಪರೆಯಲ್ಲಿ ಋಷಿ ಮುನಿಗಳು, ಸಾಧು ಸಂತರು ಅನೇಕರು ಮತ್ತು ಮಕ್ಕಳಿಗೆ ಸುಮಾರು ದಿನಗಳ ಕಾಲ ಅಕ್ಷರಾಭ್ಯಾಸವನ್ನು ಮಾಡುತ್ತಂಥ ಪದ್ಧತಿ ನಮ್ಮ ದೇಶದಲ್ಲಿ ಅನೂಚನವಾಗಿ ನಡ್ಕೊಂಡು ಬರ್ತಾ ಇತ್ತು.
ಇವತ್ತು ಈ ನವನೀತ್ ಶಾಲೆಯಲ್ಲಿ ಅಕ್ಷರಾಭ್ಯಾಸವನ್ನು ಮಾಡೋದರ ಮುಖಾಂತರ ಶಾಲೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ಮತ್ತು ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ. ಈ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸದ ಜೊತೆಯಲ್ಲಿ ಸಂಸ್ಕಾರ ಕೇಂದ್ರವಾಗಿ ಬೆಳಿಬೇಕು, ಸರಸ್ವತಿ ದೇಗುಲವಾಗಿ ಬೆಳಿಬೇಕು, ಶಾರದೆಯ ಮಂದಿರವಾಗಿ ಈ ಶಾಲೆ ಪ್ರಾರಂಭ ಆಗಬೇಕು ಅಂತಕ್ಕಂಥ ಆಶೀರ್ವಾದವನ್ನು ಈ ಸಂಸ್ಥೆಗೆ ಮಾಡ್ತಾ, ಈ ಸಂಸ್ಥೆ ವಿದ್ಯೆ ಮತ್ತು ಬುದ್ಧಿ ಎರಡನ್ನ ಈ ಸಮಾಜಕ್ಕೆ ಕೊಟ್ಟು ಈ ಸಮಾಜಕ್ಕೆ ಒಳ್ಳೆ ಪ್ರಜೆಗಳನ್ನ ತಯಾರು ಮಾಡಿ ರಾಷ್ಟ್ರಕ್ಕೆ ಒಳ್ಳೆ ಸತ್ಪ್ರಜೆಗಳನ್ನ ಕೊಡಲಿ ಅಂತ ಹಾರೈಸಿ ಈ ಸಂಸ್ಥೆ ಇದೇ ಫಸ್ಟ್ ಮೊದಲನೇದಾಗಿ ಎಲ್ಲ ಫ್ರೀ ಸ್ಕೂಲ್ನ ಓಪನ್ ಮಾಡಿದ್ದಾರೆ. ನಮಗೆ ಭಾಳ ಖುಷಿ ಆಗ್ತಾ ಇದೆ, ಯಾಕಂದರೆ 1050 ಎಕರೆ ಇರೋದಿದು. 1050 ಎಕರೆನಲ್ಲಿ ಫ್ರೀ ಸ್ಕೂಲ್ ಯಾವುದೂ ಇಲ್ಲ. ಹೌಸಿಂಗ್ ಬೋರ್ಡು ಸೂರ್ಯ ಸಿಟಿ ಒಳಗಡೆ ಯಾವುದೂ ಇಲ್ಲ, ಹೊರಗಡೆ ಇದೆ. ಆದರೆ ಒಳಗಡೆ ಮಾಡಿರೋದಕ್ಕೆ ಮೊದಲನೇದಾಗಿ ಶಾಲೆಯ ಸಂಸ್ಥಾಪಕರಾದಂಥ ವೀಣಾರವರಿಗೆ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ, ಶುಭಾಶಯ ಕೊಡ್ತೀನಿ. ಯಾಕೆಂತ ಹೇಳಿದ್ರೆ ಇವತ್ತು ನೀವು ನೋಡಿದ್ದೀರಾ ತುಂಬ ಟ್ರಾಫಿಕ್ ಸಮಸ್ಯೆ ಇದೆ, ಭಾಳಷ್ಟು ಟ್ರಾಫಿಕ್. ನಾನು ಅಷ್ಟೇ ನಮ್ಮ ಮಕ್ಕಳು ಸೇರಿಸ್ಬೇಕಾದ್ರೆ ಯೋಚನೆ ಮಾಡ್ತೀವಿ, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಆ ಕಡೆ ರೋಡ್ ದಾಟಬೇಕಾದ್ರೆ ಅರೆ ಸಾಹಸ ಪಡಬೇಕು. ಈಗೆಲ್ಲ ರೋಡ್ ಕ್ಲೋಸ್ ಮಾಡಿದ್ದಾರೆ, 1-2 ಕಿಲೋಮೀಟರ್ ಸುತ್ತಾಡ್ಕೊಂಡು ಬಂದರೂ ಕೂಡ ಟ್ರಾಫಿಕ್ ಕಡಿಮೆ ಆಗಿದೆ. ಆದರೂ ಸಮಸ್ಯೆ ಅಲ್ವಾ, ಸಮಯ ವ್ಯರ್ಥ ಆಗುತ್ತೆ. ಅದಕ್ಕೆ ಇಲ್ಲಿ ಮಾಡಿರೋದಕ್ಕೆ ಪ್ರತಿ ಜನ ಇವತ್ತು ಏನು ಸೂರ್ಯ ಸಿಟಿ ಸುತ್ತಮುತ್ತಲು ಏನಿದ್ದಾರೆ ಎಲ್ಲ ತಿಳ್ಕೊಂಡು ಸ್ಕೂಲ್ ತುಂಬ ಚೆನ್ನಾಗಿ ಬಂದಿದೆ. ನಾನೆಲ್ಲ ರೂಮು ನೋಡಿದೆ ಹೋಗಿ, ಸೇಫ್ಟಿ ವೈಸ್ ಆಗಿರ್ಬೋದು ಮತ್ತು ರಸ್ತೆಗಳಾಗಿರ್ಬೋದು ಎಲ್ಲ ಸುರಕ್ಷಿತವಾಗಿ ಇಲ್ಲಿದೆ, ಸುಸಜ್ಜಿತವಾಗಿದೆ, ವಾತಾವರಣ ಚೆನ್ನಾಗಿದೆ. ವಾತಾವರಣ ಮುಖ್ಯ, ಪೊಲ್ಯೂಷನ್ ಏನೂ ಇಲ್ಲ. ಆ ಥರ ಚೆನ್ನಾಗಿರೋದ್ರಿಂದ ತುಂಬ ಜನ ಇಲ್ಲಿ ಬಂದು ನೋಡಿ ತಮ್ಮ ಮಕ್ಕಳನ್ನ ಸೇರಿಸಿ ಒಳ್ಳೆ ವಿದ್ಯಾವಂತರನ್ನಾಗಿ ಇವರು ಮಾಡ್ತಾರೆ. ಅವರು ಮಕ್ಕಳನ್ನು ಚೆನ್ನಾಗಿ ಓದಿ ಮತ್ತು ಅವ್ರ ತಂದೆ ತಾಯಿಗಳು ಸಹಕಾರ ಮಾಡಿ ಓದಿ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಈ ಶಾಲೆಗೆ ಈಗೇನು 12-15 ಜನ ಮಕ್ಕಳು ಹೀಗೆ ಶುರುವಾಗಿದೆ. ಇನ್ನು ಮುಂದಿನ ವರ್ಷ 1000 ಜನ ಮಕ್ಕಳು ಸೇರಲಿ, ತುಂಬ ಅನುಕೂಲ ಆಗಲಿ. ಈ ಭಾಗದ ನಮಗೂ ಕೂಡ ತುಂಬ ಸಂತೋಷ ಆಗ್ತಾಯಿದೆ. ನಾವು ಸೂರ್ಯನಗರದಲ್ಲಿ ಇರೋದು 6ನೇ ಬ್ಲಾಕಲ್ಲಿ, ಇದು 5ನೇ ಬ್ಲಾಕ್, 9 ಬ್ಲಾಕ್ ಜನಕ್ಕೂ ಭಾಳ ಖುಷಿ ಆಗ್ತಾಯಿದೆ. ನಮಗೆ ವಿಶೇಷವಾಗಿ ಇವ್ರಿಗೆಲ್ಲರಿಗೂ ನೋಡಿ ನಮ್ಮ ಸಾರ್ ಇದ್ದಾರೆ, ಸುನೀಲ್ ಕುಮಾರ್ ಸಾರು, ತುಂಬ ಖುಷಿ ಆಗ್ತಾ ಇದೆ. ಇವರಿಬ್ಬರು ಕೋಆಪರೇಟಿವ್ ಮಾಡಿಕೊಂಡು ಮಾಡಿದ್ದಾರೆ. ನಮ್ಮ ಸಹಕಾರನೇ ಇದೆ. ಈಗೇನೋ ಗ್ರಂಥಾಲಯ ಅಂತ ಹೇಳಿದ್ರು, ನಾವು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು. ಗ್ರಂಥಾಲಯಕ್ಕೆ ನಮ್ಮ ಕಡೆ ಪುಸ್ತಕ ಇದೆ, ಆ ಪುಸ್ತಕನ ಇವ್ರಿಗೆ ಕೊಡ್ತೀವಿ. ಈಗೆಲ್ಲ ನಾವೆಲ್ಲ ಅದನ್ನ ನೋಡಿ ಯಾವ ಥರ ಕೊಡಬೇಕಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಇವ್ರಿಗೆ ಸೇರಿಸ್ತೀವಿ ಪುಸ್ತಕನ ಗ್ರಂಥಾಲಯಕ್ಕೆ. ಮಕ್ಕಳು ಓದಲಿ, ನಮ್ಮ ಹತ್ರ ಇರೋ ಪುಸ್ತಕ, ನಾವು ಓದಿರೋ ಪುಸ್ತಕಗಳನ್ನ ಅವ್ರು ಕೊಡೋಣ, ಅವರು ಓದಲಿ. ಸುಮಾರು ಜನ ಓದ್ತಾರೆ ಇಲ್ಲಿ ಮಕ್ಕಳು, ಚಿಕ್ಕ ಮಕ್ಕಳಾಗಲಿ ಇಲ್ಲ ತಂದೆ ತಾಯಿಗಳು ಬಂದಾಗ ಕೂಡ ಓದಿಸ್ಬೋದು. ಏನು ಅವ್ರ ಮಕ್ಕಳೇ ಓದ್ಬೇಕು ಅನ್ನೋದೇನಿಲ್ಲ, ಅವ್ರ ಮಕ್ಕಳ ಕೈ ಕೊಟ್ಟು ಕಳಿಸಿದ್ರೆ ಅವ್ರ ತಂದೆ ತಾಯಿ ಓದ್ತಾರೆ. ಆ ರೀತಿ ಆಗಲಿ, ಇನ್ನೂ ಚೆನ್ನಾಗಿ ಆಗಲಿ ಶಾಲೆ. ಮತ್ತು ಇಲ್ಲೆಲ್ಲ ಮೈದಾನಗಳೆಲ್ಲ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಇಲ್ಲಿ ಬಿಟ್ಟಿದ್ದಾರೆ ಎಲ್ಲ ಸೂರ್ಯನಗರದವರು, ಅದನ್ನು ನೀಟಾಗಿ ಕ್ಲೀನ್ ಮಾಡಿಸಿ ಅದನ್ನು ಉಪಯೋಗ ಮಾಡಿಕೊಳ್ಳಿ. ಏನು ಮಕ್ಕಳು ಕರ್ಕೊಂಡೋಗಿ ಅಲ್ಲಿ ಆಡಿಸ್ಬಿಟ್ಟು ತಿರ್ಗಿ ಅದನ್ನು ಬಸ್ಸಲ್ಲಿ ಕರ್ಕೊಬರೋದಲ್ವಾ, ಚೆನ್ನಾಗಿ ಸೇಫ್ಟಿ ವೈಸ್ ಎಲ್ಲ ಇರುತ್ತೆ, ಮಾಡಲಿ ಅಂತೇಳಿ ಮೊದಲನೇದಾಗಿ ನೀವು ಸೂರ್ಯೋದಯ ನಮ್ಮ ಬಾಬು ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಂದಿರೋದಕ್ಕೆ. ಹಾಗೆ ಮಕ್ಕಳಿಗೆ ನೀವೆಲ್ಲನೂ ಸಹಕಾರ ಮಾಡಿ ನೀವು ಬಂದಿದ್ದೀರಿ, ನಿಮಗೂ ಧನ್ಯವಾದಗಳು ತಿಳಿಸ್ತಾ ಈ ಒಂದು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮ ಎಲ್ಲ ಶಾಲೆಗೆ ಏನಂತ ಹೇಳಿದ್ರೆ ಇವಾಗ ಎಲ್ಲ ಚಿಕ್ಕ ಮಕ್ಕಳು LKG UKG ತನಕ ಇದೆ, UKG ಟು ಪ್ರಿ KGಯಿಂದ UKG LKG ತನಕ ಇದೆ. ಎಲ್ಲರೂ ಸೇರಿಸಿ ಚೆನ್ನಾಗಿ ಆಗಲಿ. ಮತ್ತು ನಮ್ಮ ಸಾರ್ ಇದ್ದಾರೆ, ತುಂಬ ಸಹಕಾರ ಮಾಡಿರ್ತಕ್ಕಂಥ ಮಂಜುನಾಥ್ ಸರ್, ಇವರು ಎಲ್ಲ ಸಹಕಾರ ಮಾಡಿ ಇದೆಲ್ಲ ಕಟ್ಟಿರೋದಕ್ಕೆ ನಮಗೆ ಖುಷಿ. ಹಾಗೆ ಬಾಬು ನೋಡಿ ಕಾಣಿಸ್ತಾ ಇದ್ದಾರೆ, ನನಗೆ ಖುಷಿ ಆಗ್ತದೆ. ಫಸ್ಟ್ ಕೇಳಿದೆ ಸೂರ್ಯೋದಯ ಅಂದರೆ ಬಾಬು ಎಲ್ಲಿ ಅಂತ, ಖುಷಿ ಆಗ್ತಾ ಇದೆ. ತುಂಬ ಧನ್ಯವಾದಗಳು, ನೀವೆಲ್ಲ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ. ಹೆಸರು ಪ್ರೇಮ ಅಂತ ಹೇಳಿ. ಈ ದಿನ ಪ್ರಾರಂಭೋತ್ಸವದಲ್ಲಿ ನಾನು ಒಂದು ಪಾತ್ರದಾಗಿದ್ದೀನಿ ಅಂದರೆ ತುಂಬ ಖುಷಿ ಅಂತ ಅನಿಸ್ತಾ ಇದೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಒಂದೇ ಸೂರಿನಡಿ ಎಲ್ಲ ಒಂದು ಕಲಾ ಕ್ಷೇತ್ರವನ್ನು ತಗೊಂಡು ಬರಬೇಕು, ಮತ್ತು ಮಕ್ಕಳು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳೋ ಹಾಗೆ ಮಕ್ಕಳಿಗೋಸ್ಕರನೇ ಈ ಒಂದು ಕಿಡ್ಸಿ ಓಪನ್ ಆಗಿರೋದು. ಇದ್ರದ್ದು ಬಹುದಿನದ ಕನಸು ಏನಪ್ಪ ಅಂತಂದರೆ ಎಲ್ಲರೂ ಬ್ರ್ಯಾಂಡೆಡ್ ಅಂತ ಯೋಚನೆ ಮಾಡ್ತಾರೆ. ಆ ಬ್ರ್ಯಾಂಡೆಡನ್ನು ಹಳ್ಳಿಯಲ್ಲಿ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ. ಆ ಇಂಟ್ರೊಡ್ಯೂಸ್ ಏನಕ್ಕೋಸ್ಕರ ಅಂತಂದರೆ ಎಲ್ಲೋ ಹುಡ್ಕೊಂಡು ಹೋಗಿ ಖರ್ಚು ವೆಚ್ಚಗಳನ್ನು ಭರಿಸಲಾಗದೆ ಸಾಮಾನ್ಯ ಬಡ
ಮಕ್ಕಳ ಶಿಕ್ಷಣವೂ ಸಹ ಈ ಒಂದು ಪ್ರಾರಂಭೋತ್ಸವದ ಕಿಡ್ಸಿಯಲ್ಲಿ ನೀವು ತಗೋಬಹುದು, ಹಾಗೆ ಅನುಭವಿಸಬಹುದು. ಕಿಡ್ಸಿ ಅನ್ನೋದು ಕೇವಲ ಒಂದು ಶಿಕ್ಷಣ ಸಂಸ್ಥೆಯಲ್ಲ, ಇದು ಒಂದು ಸಂಸ್ಕಾರದ ಸಂಸ್ಥೆ ಅಂತ ಹೇಳೋದಕ್ಕೆ ಹೆಮ್ಮೆ ಅಂತ ಅನಿಸುತ್ತೆ. ಯಾಕೆ ಅಂದರೆ ಬಹಳ ಕಷ್ಟಪಟ್ಟು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಸಹ, ಬಡ ಮಕ್ಕಳಿಗೂ ಸಹ ಒಳ್ಳೆ ಶಿಕ್ಷಣ ಸಿಕ್ಕಿ ಅವರು ದೊಡ್ಡ ದೊಡ್ಡ ಒಂದು ಹುದ್ದೆಗಳಲ್ಲಿ ತಮ್ಮ ಪಾತ್ರಗಳನ್ನು ನಿರ್ವಹಿಸಲಿ, ಅದು ಹಳ್ಳಿಯಿಂದ ದಿಲ್ಲಿಯವರೆಗೆ ಹಬ್ಬಲಿ, ಎಲ್ಲರ ಜೊತೆಯಾಗಿ ಎಲ್ಲ ಕ್ಷೇತ್ರದಲ್ಲೂ ಅಂದರೆ ಮಕ್ಕಳ ಸರ್ವತೋಮುಖವಾದ ಬೆಳವಣಿಗೆ ಏನಿದೆ, ವಿದ್ಯೆ ಇರಬಹುದು, ಕಲೆ ಇರಬಹುದು, ಅದರಲ್ಲಿ ಭರತನಾಟ್ಯಂ ಇರಬಹುದು, ಮ್ಯೂಸಿಕ್ ಇರಬಹುದು, ಹಾಗೆ ನಿಮಗೆ ಬೇಕಾಗುವಂತಹ ಟ್ಯೂಷನ್. ಮಕ್ಕಳು ಕೆಲವೊಂದು ವಿಷಯದಲ್ಲಿ ಹಿಂದಿರುತ್ತಾರೆ, ಅವರನ್ನು ಹೇಗೆ ಅವರ ಒಂದು ಗುಣಮಟ್ಟವನ್ನು ಯೋಚನೆ ಮಾಡಿ ಅವರಿಗೆ ಒಂದು ವಿಶೇಷವಾದಂತಹ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನವನ್ನು ಈ ಒಂದು ಶಿಕ್ಷಣ ಸಂಸ್ಥೆ ನನಸಾಗಿ ಮಾಡ್ಕೊಳ್ಳೋದಕ್ಕೆ ಅವಿರತ ಶ್ರಮಿಸ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕೇ ಬೇಕು. ಈ ಶಿಕ್ಷಣ ಸಂಸ್ಥೆ ಈ ದಿನ ಪ್ರಾರಂಭ ಆಗಿದೆ, ಇದು ಇನ್ನಷ್ಟು ಹೆಚ್ಚು ಬೆಳೆದು ಪ್ರಖ್ಯಾತಿಯಾಗಲಿ ಅನ್ನೋದೇ ನಮ್ಮ ಒಂದು ಉದ್ದೇಶ. ಧನ್ಯವಾದಗಳು. ವೆರಿ ಕಂಗ್ರ್ಯಾಚುಲೇಷನ್ಸ್ ವೀಣಾ ಮತ್ತು ಸುನಿಲ್ ಅವ್ರಿಗೆ. ನಾವು ನೋಡಿದ್ದೀವಿ, ತುಂಬ ಹಾರ್ಡ್ ವರ್ಕಿಂಗು ವೀಣಾ, ಎಷ್ಟು ಡೆಡಿಕೇಶನಿಂದ ಡೈಲಿ ಓಡಾಡಿ ಈ ಸ್ಕೂಲ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸ್ಕೂಲ್ ಆ್ಯಕ್ಚುಲಿ. ಅಂದರೆ ಒಂಥರ ಸ್ಪೇಷಿಯಸ್ ಇದೆ, ಮಕ್ಕಳಿಗೆ ಯಾವ ಥರ ಎನ್ವೈರ್ಮೆಂಟ್ ಇರಬೇಕು, ಪಾರ್ಕ್ ಇದೆ, ಆಟ ಆಡೋಕ್ಕಾಯಿತು, ಒಂದೊಂದು ಕ್ಲಾಸ್ ರೂಮ್ಸು ಆಯಿತು, ಬಾತ್ರೂಮ್ಸು ಆಯಿತು, ತುಂಬ ನೀಟಾಗಿ ಮಾಡಿದ್ದಾರೆ, ತುಂಬ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಐ ಆಮ್ ವೆರಿ ಶ್ಯೂರ್ ತುಂಬ ಚೆನ್ನಾಗಿ ನಡೆಯುತ್ತೆ. ಆಲ್ ದ ಬೆಸ್ಟ್. Kidsy franchise taken by our very favorite Veena Akka. I wish her all the very best in her future endeavors, and I also wish her congratulations for such a beautiful place being here, especially for small children. Considering the curriculum that is Pentamind, it's the Kidsy, we all know, we all love Kidsy, and the classes, playgroup, nursery, KG1, KG2, which is LKG and UKG. She has been, she has hired almost all the teachers now for all the classes. I have personally met all the teachers. They are super good. They are highly educated and also completely certified. And Veena Akka has also done almost many certifications. So I think you don't have to worry about anything. You just have to come, step forward, get your children over here, and all the very best for your future. ನನ್ನ ಹೆಸರು ವೀಣಾ ಅಂತ. ಈ ಕಿಡ್ಸಿ ಪ್ರೀ ಸ್ಕೂಲ್ ಅನ್ನೋದು ಫಸ್ಟು ನಾನು ಹೇಳಬೇಕಂದ್ರೆ ನಮ್ಮ ತಂದೆದು ಒಂದು ಕನಸು. ಒಂದು ದುಃಖಕರ ವಿಷಯ ಏನಂದರೆ ಅವರು ಇವಾಗಿಲ್ಲ ನಮ್ಮ ಜೊತೆ, ಆದ್ರೂ ನನಗೆ ಹೆಮ್ಮೆ ಇದೆ, ನಾನು ಅವ್ರ ಮಗಳಾಗಿ ಅವ್ರ ಕನಸನ್ನ ನೆರವೇರಿಸಿದ್ದೀನಿ ಅಂತ. ಈ ಸಮಯದಲ್ಲಿ ನಾನು ಇಬ್ಬರು ವ್ಯಕ್ತಿಗಳಿಗೆ ನನ್ನ ಮನಸಾರೆ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ನನ್ನ ಹಸ್ಬೆಂಡು ಮತ್ತು ನಮ್ಮ ಅಣ್ಣ, ಅವರಿಬ್ಬರಿಂದ ನಾನು ಈ ಕನಸನ್ನ ನೆರವೇರಿಸಿದ್ದೀನಿ. ಅದ್ರ ಜೊತೆ ನಮ್ಮ ಮನೆಯವರು ತುಂಬ ಜನ, ಇವಾಗ ಹೇಳ್ದಂಗೆ ಇವರು ನನಗೆ ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ. ಈ ಥರ ಎಷ್ಟೊಂದು ಜನ ನನಗೆ ಗೈಡೆನ್ಸ್ ಕೊಟ್ಟು ಈ ಒಂದು ಕನಸನ್ನ ನೆರವೇರ್ಸೋಕ್ಕೆ ಸಾಧ್ಯ ಆಗಿದೆ. ಇಲ್ಲಿ ಏನಂದರೆ ಮಕ್ಕಳು ನನ್ನ ಮೊದಲಿಂದ ನಂದು ಒಂದು ಕನಸು ಏನಂದರೆ ನನಗೆ ಚಿಕ್ಕ ಮಕ್ಕಳ ಜೊತೆ ಯಾವಾಗಲೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ನಮ್ಮ ತಂದೆಗೂ ಅದೇ ಇತ್ತು, ನೀನು ಮಾಡಿದ್ರೆ ಚಿಕ್ಕ ಮಕ್ಕಳ ಸ್ಕೂಲ್ ಮಾಡಮ್ಮ, ದೊಡ್ಡವರೆಲ್ಲ ಬೇಡ, ದೊಡ್ಡವ್ರದ್ದು ಬೇಡ, ಚಿಕ್ಕ ಮಕ್ಕಳದೇ ಮಾಡಬೇಕು, ಅವ್ರಿಗೆ ಇದೇ ಜಾಗದಲ್ಲಿ ಮಾಡಬೇಕು ಅಂತ ಇತ್ತು. ಅದನ್ನು ನೆರವೇರಿಸಿದ್ದೀನಿ ಇವತ್ತು. ಅದಕ್ಕೆ ಇಲ್ಲಿ ಆ್ಯಕ್ಚುಲಿ ಪ್ರೀ ಸ್ಕೂಲ್ ಅಂದರೆ ನರ್ಸರಿ, ಪ್ಲೇ ಗ್ರೂಪ್ ಮತ್ತು LKG, UKG. ಸೊ 2 ರಿಂದ 6 ವರ್ಷದ ಮಕ್ಕಳವರೆಗೂ ಎಜುಕೇಷನ್ ಕೊಡ್ತೀವಿ. ಇದು ಪೆಂಟಮೈಂಡ್ ಕರಿಕ್ಯುಲಮ್ಮು. ಈ ಕರಿಕ್ಯುಲಮ್ ಆ್ಯಕ್ಚುಲಿ ನಮಗೆ 95% ಮೈಂಡು ನಮಗೆ 0 to 5 years ಡೆವಲಪ್ ಆಗುತ್ತೆ. ಸೊ ಅದ್ರ ಪ್ರಕಾರ ಈ ಕರಿಕ್ಯುಲಮ್ನ ಅವರು ಡಿಸೈನ್ ಮಾಡಿದ್ದಾರೆ. ಸೊ ನೀವೆಲ್ಲರೂ ಒಂದು ಸಾರಿ ಬಂದು ನೀವು ಬಂದರೆ ನಾನು ಕರಿಕ್ಯುಲಮ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ನೀವು ಯೋಚನೆ ಮಾಡ್ತೀರಾ, ಹೌದು ಈ ಕರಿಕ್ಯುಲಮೇ ನಮ್ಮ ಮಕ್ಕಳಿಗೆ ಬೇಕಾಗಿರೋದು ಅಂತ. ನಾನು ನಿಮ್ಮೆಲ್ಲರಲ್ಲೂ ಕೋರ್ಕೊಳ್ಳೋದೇನೆಂದರೆ, ನನಗೆ ನೀವು ಇದು ಸಪೋರ್ಟ್ ಮಾಡಬೇಕು, ನನ್ನ ಬೆಳೆಯೋಕ್ಕೆ ಸಹಾಯ ಮಾಡಬೇಕು. ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದರೆ, ಎಲ್ಲರಿಗೂ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಸ್ಕೂಲಲ್ಲಿ ಓದಿಸ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಎಷ್ಟೊಂದು ಪೇರೆಂಟ್ಸ್ಗೆ ಆಗಲ್ಲ. ಅಂಥವ್ರಿಗೆ ನಾನು 50 ಅಲ್ಲ 75% ಫೀಸ್ ಕನ್ಸೆಷನ್ ಕೊಡ್ತೀನಿ. ಅವ್ರು ಬಂದು ನಮ್ಮ ಜೊತೆ ಸಹಕಾರ ಮಾಡಿ, ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು ಪೇರೆಂಟ್ಗೆ, ಈ ಥರ ಸ್ಕೂಲಲ್ಲಿ ಓದಿಸ್ತೀನಿ ಅಂತ ಅವ್ರಿಗೆ ಪೇರೆಂಟ್ಗೆ ಇಂಟ್ರೆಸ್ಟ್ ಇದ್ದರೆ ನಾನು ಫೀಸ್ 75%ವರೆಗೂ ಅವ್ರಿಗೆ ಕನ್ಸೆಷನ್ ಕೊಡ್ತಾ ಇದ್ದೀನಿ. ಇದನ್ನ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರೂ ಬರ್ಬೋದು. ಸ್ಕೂಲ್ ನೋಡ್ಬಿಟ್ಟು ಅಯ್ಯೋ ಇದು ದೊಡ್ಡ ಸ್ಕೂಲು ಬೇಡ ನಮ್ಮಂಥವ್ರಿಗಲ್ಲ ಅನ್ಕೊಳ್ಬಾರ್ದು. ಅದನ್ನು ಹೇಳೋಕ್ಕೆ ಈ ಸಮಯದಲ್ಲಿ
ಇಚ್ಛೆ ಪಡ್ತೀನಿ. ಸೊ ಇಷ್ಟು ಮಾತಾಡೋದಕ್ಕೆ ಸಹಕಾರ ಮಾಡಿ ಅಂದರೆ ಇದೆಲ್ಲ ಬಂದು ಈ ಕವರ್ ಮಾಡಿರೋಂಥ ಸೂರ್ಯೋದಯ ಟಿ ಅವ್ರಿಗೆ ನನ್ನ ಧನ್ಯವಾದಗಳು. ಓಕೆ, ಎಷ್ಟೊಂದು ಜನ ಬಂದಿದ್ದಾರೆ. ಆ್ಯಕ್ಚುಲಿ 2 ದಿನದಲ್ಲೇ ಇಷ್ಟೊಂದು ಸಿದ್ಧತೆಗಳು ನಡೆದಿದೆ. ಹಾಗಾಗಿ ಎಲ್ಲರೂ ಇಲ್ಲಿ ಬಂದು ನನ್ನ ಹರಿಸಿ ಮತ್ತು ನನಗೆ ಗುಡ್ ಲಕ್ ಹೇಳೋಕ್ಕೆ ಇಷ್ಟೊಂದು ಜನ ಬಂದಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಮಧು ಅಣ್ಣ ಹಾಗೆ ಅವರ ಸಹೋದರಿಯವರು ಒಂದು ಆಶಾಭವನೆಯಿಂದ ಒಂದು ಪ್ರೀ ಸ್ಕೂಲ್ ಒಂದು ಪ್ಲೇ ಹೋಮ್ನ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ವಿದ್ಯಾಸಂಸ್ಥೆ ಇನ್ನೂ ಅವರ ಆಶಯಕ್ಕೆ ಮೀರಿ ಬೆಳೀಲಿ, ಇನ್ನೂ ಹಲವಾರು ಶಾಖೆಗಳನ್ನ ಅವರು ತೆಗೀಲಿ, ಹಾಗೆ ಒಂದು ಸಮಾಜಕ್ಕೆ ಒಂದು ಮಾದರಿಯಾಗಿ ಇರಲಿ ಅಂತ ಈ ಶುಭ ಸಮಯದಲ್ಲಿ ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಚಿಕ್ಕ ಮಕ್ಕಳ ಜೊತೆ ಟೀಚ್ ಮಾಡಬೇಕು, ಅವರಿಗೆ ಬೆರಿಬೇಕು ಅಂತ ತುಂಬ ಇಷ್ಟ ಆಯಿತು. ನನ್ನ ವೈಫ್ಗೆ ಅದು ಡ್ರೀಮ್. ಅದು ನಮ್ಮ ಮಾವರು ಆ್ಯಕ್ಚುಲಿ ಇರಬೇಕಾಗಿತ್ತು ಇವತ್ತು. ಅವರು ಗೊತ್ತು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತ. ಸೊ ಅದಕ್ಕೆ ನಾನು ಆ್ಯಕ್ಚುಲಿ IT ಬ್ರೇಕ್ ತೊಗೊಂಡು ಒಂದು 2 years ಬ್ರೇಕ್ ತೊಗೊಂಡು ಸೊ ನಾನು ಕೂಡ ಅಜಿಮ್ ಪ್ರೇಮ್ಜಿ ಯೂನಿವರ್ಸಿಟಿನಲ್ಲಿ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಜಾಯ್ನ್ ಆಗಿದ್ದೀನಿ. ಸೊ ಇಬ್ಬರೂ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಸೊ ಭಗವಂತನ ದಯದಿಂದ ಒಳ್ಳೆಯದಾಗಿ. ಮೇಯ್ನ್ ಏನಂತ ಹೇಳಿದ್ರೆ ನಾವು ಸೇಫ್ಟಿಗೆ ನೀವು ನೋಡಿ ಎಲ್ಲ ಕಡೆ ಸೇಫ್ಟಿಗೆ ತುಂಬ ಪ್ರಾಮಿನೆನ್ಸ್ ಕೊಟ್ಟಿದ್ದೀವಿ. ಸೊ ಈವನ್ ಒಂದು ಶಾರ್ಪ್ ಎಡ್ಜಸ್ಸಿಂದ ಆಗಲಿ, ಸ್ಟೇರ್ ಕೇಸ್ ಆಗಲಿ, ಏನಂದರೆ ಮಕ್ಕಳಂದರೆ ಆ್ಯಕ್ಚುಲಿ ಪೇರೆಂಟ್ಸ್ ಕಳಿಸಿದ ಮೇಲೆ ನಾವು ನಮ್ಮ ಮಕ್ಕಳ ಥರ ನೋಡ್ಕೋಬೇಕು. ಯಾಕಂದರೆ ಇದು ಒಂಥರ ಎಜುಕೇಷನ್ನ ನಾವು ಒಂಥರ ಅವ್ರಿಗೆ ಇದು ಮಾಡ್ಬೇಕಂದ್ಬಿಟ್ಟು. ಸೊ ಮೇನ್ ಅಂದರೆ ಸೇಫ್ಟಿ ಪ್ಲಸ್ ಒಳ್ಳೆ ಟೀಚರ್ಸು, ಫೀಸ್ ಕನ್ಸೆಷನ್ನು ಅಷ್ಟೇ. ನಾವು ಆ್ಯಕ್ಚುಲಿ ಇಲ್ಲಿ ಏರಿಯಾದಲ್ಲಿ ತುಂಬ ಬಾಡಿಗೆ ಮನೆಯವರಿದ್ದಾರೆ. ನಾವು ಮನೆಗೆ ಹೋಗಿ ಹೇಳಿದ್ದೀವಿ, ನೀವು ಫೀಸ್ ಬಗ್ಗೆ ಯೋಚನೆ ಮಾಡಬೇಡಿ, ಯಾರಿಗೂ ಓದಿಸೋ ಇಂಟ್ರೆಸ್ಟ್ ಇದೆಯೋ ನಾವು ಆ್ಯಕ್ಚುಲಿ ಪರವಾಗಿಲ್ಲ, ಅದು ನಮ್ಗೊಂಥರ ಜವಾಬ್ದಾರಿ ಥರ ಎಜುಕೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ಹಂಗಾಗಿ ಸೊ ಅದೊಂದು ಡಿಫ್ರೆನ್ಸ್ ಅಂತ ಹೇಳ್ಬೋದು ಸರ್.